ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಅಡುಗೆ ಭಟ್ರ ಸ್ಟೈಲಲ್ಲಿ ಹೇಗೆ ಸಾಂಬಾರು ಪೌಡ್ರ್ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ರೆಸಿಪಿ ನೋಡೋಣ ಬನ್ನಿ. ಇದಕ್ಕೆ ನೋಡಿ, ದಪ್ಪ ತಳದ ಒಂದು ಬಾಣಲೆ ತೊಗೊಳ್ಬೇಕು. ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಬೇಕು. ಹಾಗೆ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಮೆಂತೆ ತೊಗೊಳ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಈ ಥರ ಸ್ಪೂನಲ್ಲಿ ಅಳತೆ ತೊಗೊಳ್ಳೋದಾದರೂ ತೊಗೊಳ್ಬೋದು. ಸ್ಪೂನಲ್ಲಾದರೆ 2 ಸ್ಪೂನ್ ಆಗುತ್ತೆ. ಆ ಗ್ಲಾಸಲ್ಲಾದರೆ ನಾನು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ನಿಮಗೆ ಇದಕ್ಕೆ ಮೆಜರ್ಮೆಂಟಿಗೆ ಈಸಿ ಆಗಬೇಕಾದ್ರೆ ನೀವು ಯಾವುದಾದ್ರೂ ಒಂದು ಕಪ್ ಲೋಟನ ಇಟ್ಕೊಂಡ್ರೆ ಅದನ್ನೇ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಳಿ. ನೋಡಿ, ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಕಾಳುಮೆಣಸು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಮೆಂತೆ, ಅರ್ಧ ಗ್ಲಾಸು ಕಾಳುಮೆಣಸು, ಇದೆರಡನ್ನೂ ಸ್ವಲ್ಪ ಹುರ್ಕೊಳ್ಬೇಕು. ಲೈಟಾಗಿ ಮೆಂತೆ ಒಂಚೂರು ಬ್ರೌನ್ ಆಗಬೇಕು. ಸ್ವಲ್ಪ ಹುರಿತದನ್ನಾಗ ನೀಟಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು, ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆಗಿಂತ ಕಡಲೆಬೇಳೆ ಸ್ವಲ್ಪ ಹುರಿಯೋದು ಲೇಟು, ಹಾಗಾಗಿ ಸ್ವಲ್ಪ ಬೇಗ ಹಾಕ್ಕೊಂಡಿದ್ದೀನಿ. ಬೇಗ ಹಾಕಿ ನೀಟಾಗಿ 1-2 ನಿಮಿಷ ಅದನ್ನೇನು ಮಾಡ್ಕೊಳ್ಬೇಕು, ನೀಟಾಗಿ ಸ್ವಲ್ಪ ಹುರ್ಕೊಳ್ಳಿ. ಫುಲ್ ಬ್ರೌನ್ ಏನಾಗೋದು ಬೇಡ, ಸ್ವಲ್ಪ ಹುರ್ಕೊಂಡ್ಮೇಲೆ ನಾವು ಇದಕ್ಕೇನು ಮಾಡೋಣ ಅಂದರೆ 1 ಗ್ಲಾಸ್, ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಸೇರಿಸೋಣ. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಸೇರಿಸಿದ ಮೇಲೆ ನೀಟಾಗಿ ಅದನ್ನು ಹುರ್ಕೊಳ್ಬೇಕು. ಇಲ್ಲಿ ತೆಂಗಿನೆಣ್ಣೆ ಹಾಕೋದು ಯಾಕೆಂದರೆ ತೆಂಗಿನೆಣ್ಣೆ ಹಾಕಿದರೆ ಅರೋಮ ತುಂಬ ಚೆನ್ನಾಗಿರುತ್ತೆ, ಪರಿಮಳ. ಹಾಗೆ ನಿಮ್ಮದು ಸಾಂಬಾರು ಹುಡಿ ಇದೆಯಲ್ಲ, ಸೇಮ್ ಅಡುಗೆ ಭಟ್ರ ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ ಭಟ್ರ ಸಾಂಬಾರು ಹುಡಿ, ಅದೇ ಥರ ಆಗುತ್ತೆ. ಇದೆರಡು ಲೈಟಾಗಿ ಬ್ರೌನ್ ಬರ್ತಿದೆ ಅನ್ನುವಾಗ ಕಲರು ನೋಡಿ ನೀಟಾಗಿ. ಆದರೆ ನೆನ್ಪಿಟ್ಕೊಳ್ಬೇಕು, ಸಾಂಬಾರು ಹುಡಿ ಮಾಡುವಾಗ ಫ್ಲೇಮ್ ಯಾವಾಗಲೂ ಲೋ ಇರಬೇಕು. ಹಾಗೆ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಫ್ಲೇಮ್ ಲೋ ಇಟ್ಕೊಂಡು, ಲೋ ಇಟ್ಕೊಂಡು ನೀವು ನೀಟಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಎಲ್ಲ ಐಟಮ್ಸ್ಗಳು ಹುರಿತವೆ ಮತ್ತು ಅದರ ಪರಿಮಳನೂ ಘಮನೂ ಚೆನ್ನಾಗಿರುತ್ತೆ. ನೀವೆಲ್ಲಾದರೂ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಹೊತ್ಕೊಂಡು ಹೋದರೆ ಚೆನ್ನಾಗಿರಲ್ಲ ಅದು. ಈಗ ನೋಡಿ, ಒಂದು ತುಂಡು ಚಕ್ಕೆ ಅಂದರೆ 1 ಇಂಚಿನಷ್ಟು ಚಕ್ಕೆ ಒಂದು 4 ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕೋದ್ರಿಂದ ಅದರ ಪರಿಮಳ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲೂ ಆಗಿರುತ್ತೆ, ಅದರದ್ದು ಅರೋಮ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಅದನ್ನು ಸ್ವಲ್ಪ ಹುರ್ಕೊಂಡ್ಮೇಲೆ ನೋಡಿ, ಇಲ್ಲಿ ಚಕ್ಕೆ ಎಲ್ಲ ಸ್ವಲ್ಪ ಅದರದ್ದು ಇದಾಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು. ನೋಡಿ, ಇಲ್ಲಿ ಫುಲ್ ಬ್ರೌನ್ ಆಗಲಿಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಅಷ್ಟೇನು, ಕಂಪ್ಲೀಟಾಗಿ ಆಗಲಿಲ್ಲ. ಈ ಥರ ಇರುವಾಗನೇ ನಾವೇನು ಮಾಡಬೇಕು ಅಂತ ಹೇಳಿದರೆ, ಇಷ್ಟಾದರೆ ಸಾಕು ನೋಡಿ, ಇಷ್ಟು. ಈಗ ಹಾಗೆ ಇರುವಾಗ ಇದಕ್ಕೆ ನಾವು ನೆಕ್ಸ್ಟ್ ಧನಿಯಾ ಕಾಳನ್ನು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಇದೆಯಲ್ಲ, ಕೊತ್ತಂಬರಿ ಬೀಜನ ಸೇರಿಸ್ಕೊಳ್ಬೇಕು. ಇಲ್ಲಿ ನೋಡಿ, ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದು 4 ಗ್ಲಾಸ್ ಆಗುವಷ್ಟು ನಾನು ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೇನೆ, ಅಥವಾ ಧನಿಯಾ ಸೀಡ್ಸನ್ನು ಸೇರಿಸ್ತಾ ಇದ್ದೇನೆ. ಈ ಧನಿಯನ್ನು ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಧನಿಯಾ ಲಾಸ್ಟಿಗೆ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ಬೇಗ ರೋಸ್ಟ್ ಆಗುತ್ತಲ್ವ. ಈಗ ನಾನು ಅರ್ಧ ಜೀರಿಗೆ ಹಾಕ್ತಿದ್ದೀನಿ, ಅರ್ಧ ಗ್ಲಾಸು ಜೀರಿಗೆ ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಸೊ 1 ಕಪ್ ಆಗುವಷ್ಟು ದೊಡ್ಡ ಕಪ್ಪಲ್ಲಿ ಕರಿಬೇವಿನ ಸೊಪ್ಪು, ಒಂದು 35 ರಿಂದ 40 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು, ಇಷ್ಟು ಮಸಾಲೆಗೆ ಇಷ್ಟು ಮೆಣಸು ಕರೆಕ್ಟಾಗಿರುತ್ತೆ. ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕಂತಿದ್ದರೆ ಗುಂಟೂರು ಮೆಣಸ್ಕಾಯಿ ಸೇರಿಸ್ಕೊಳ್ಬೋದು, ಅಥವಾ ಇದೇ ಮೆಣಸನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು. ಇಷ್ಟು ಹದವಾಗಿರುತ್ತೆ. ಇದೆಲ್ಲ ಹಾಕಿದ ಮೇಲೆ ನೀಟಾಗಿ ಹುರ್ಕೊಳ್ಬೇಕು. ಹೇಗೆ ಅಂತ ಹೇಳಿದರೆ, ಆ ಕರಿಬೇವು ಇದೆಯಲ್ಲ, ಅದು ಕರಿಬೇವಿನ ಎಲೆ ಇದೆಯಲ್ಲ, ಅದೆಲ್ಲ ಗರಿ ಆಗಬೇಕು. ಅದೇ ಥರ ಮೆಣಸು ಸಹ ಎಲ್ಲ ಗರಿ ಆಗಬೇಕು. ಆ ಥರ ನೀಟಾಗಿ ಹುರ್ಕೊಳ್ಬೇಕು. ನೋಡ್ಬೋದು ಇಲ್ಲಿ ನೀವು, ಕಲರು ಎಲ್ಲ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಈ ಥರ ನೀಟಾಗಿ ಸಣ್ಣ ಉರಿಲೇ ಹುರ್ಕೊಳ್ಬೇಕು. ಆಗನೇ ನಿಮ್ಮ ಸಾಂಬಾರು ಹುಡಿ ಚೆನ್ನಾಗಿ ಬರೋದು. ಪೇಷನ್ಸಲ್ಲಿ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ. ಈ ಥರ ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ 1 ತಿಂಗಳಾನ್ಗಟ್ಟಲೆ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳಾನ್ಗಟ್ಟಲೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸಾಂಬಾರು ಮಾಡೋಕ್ಕೆ ಟೆನ್ಷನ್ ಇರೋಲ್ಲ, ತಟ್ ಅಂತ ಬೇಗ ಮಾಡ್ಕೊಂಡ್ಬಿಡ್ಬೋದು. ಸಾಂಬಾರಿಗೆ ಕಾಯಿ ಹಾಕಿ ಸಾಂಬಾರು ಹುಡಿ ಹಾಕ್ಕೊಡ್ದು, ಅಥವಾ ಬೇಳೆ ಹಾಕಿ ಹಾಗೆ ಸಿಂಪಲ್ಲಾಗಿ ಸಹ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಟೇಸ್ಟ್. ನೋಡಿ, ಈಗ ಲಾಸ್ಟಿಗೆ ನಾನು 1 ಸ್ಪೂನ್ ಆಗುವಷ್ಟು ಇಂಗು ಪೌಡರ್ ಸೇರಿಸ್ತಾ ಇದ್ದೀನಿ. ಇಂಗು ಹಾಕೋದ್ರಿಂದ ಆ ಜೀರ್ಣಕ್ಕೂ ಒಳ್ಳೆಯದಾಗುತ್ತೆ ಮತ್ತು ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಕಂಪಲ್ಸರಿ ಹಾಕಿ, ಪಡದೇ ಇದ್ರೂ ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರೆಲ್ಲ ಇಷ್ಟ ಆದರೆ ಸಾಕು, ಪರ್ಫೆಕ್ಟ್ ಆಗಿದೆ. ತುಂಬಾ ಕೆಂಪಾಗಬಾರ್ದು, ಇದು ಇದು ಏನು ಹೇಳ್ತಾರೆ, ಹೊತ್ತೋದಾಗೆಲ್ಲ ಆಗಬಾರ್ದು. ಇನ್ನು ಲಾಸ್ಟಿಗೆ ಕಲರಿಗೋಸ್ಕರ ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಆಗೋಷ್ಟು, ಚಿಕ್ಕ ಸ್ಪೂನಲ್ಲಾದರೆ 1 ಸ್ಪೂನ್ ಆಗೋಷ್ಟು ಹಲ್ದಿ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಎಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಅಂದರೆ, ನಿಮ್ಮ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಇದೆಯಲ್ಲ, ಕರಿಬೇವಿನ ಎಲೆ ಅದೆಲ್ಲ ಗರಿ ಆಗಿರಬೇಕು. ನೋಡ್ತಿರ್ಬೋದು ನೀವು ಇಲ್ಲಿ ಹೇಗೆ ಗರಿಯಾಗಿ ಬಂದಿದೆ ಅಂತ ಸೌಂಡ್ ಕೇಳ್ತಾ ಇರ್ಬೋದು. ಇಷ್ಟು ಬಂದರೆ ಸಾಕು. ಇದನ್ನು ಕೂಲ್ ಆಗೋಕ್ಕೆ ಬಿಡಬೇಕು. ಗ್ಯಾಸ್ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು, ಆಗ ಚೆನ್ನಾಗಿರುತ್ತೆ. ಪೌಡ್ರ್ ಮಾಡಿಕೊಂಡು ಒಂದು ಏರ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.